ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವಿವತ್ತು ಒಂದು ಬೇಸಿಕ್ ಮತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್. ಸೊ ನಾವಿವತ್ತಿಲ್ಲಿ ಸ್ಕ್ವೇರ್ ರೂಟ್ ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳಲ್ಲ, ಅದ್ರ ಬದಲು ಸ್ಕ್ವೇರ್ ರೂಟ್ಸ್ ಕೊಟ್ಟಾಗ ಅಡಿಷನ್, ಮಲ್ಟಿಪ್ಲಿಕೇಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಕೊನೆಯದಾಗಿ ನಿಮಗೆ ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಡದಿರೋ ಟ್ರಿಕ್ಸ್ನ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಆಗ ಯಾವ ಥರ ಸ್ಕ್ವೇರ್ ರೂಟ್ಸ್ ಕೊಟ್ಟರು ಆರಾಮ್ಸೆ ಈಸಿಯಾಗಿ ನೋಡಿದ ತಕ್ಷಣವೇ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಸ್ಕ್ವೇರ್ ರೂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ಒಂದು ಎಕ್ಸಾಂಪಲ್ಗೆ ತಗೊಂಡ್ರೆ 2x = 4 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಾನೀಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು, ಕರೆಕ್ಟಾ? ಸೊ ಎಕ್ಸ್ ವ್ಯಾಲ್ಯೂನ ಹಾಗೆ ಬರ್ಕೋತೀನಿ, ಈ ಕಡೆ 4ನ ಹಾಗೆ ಬರ್ಕೋತೀನಿ. ಯಾಕೆ? ಈ 2ನ ಆ ಕಡೆ ಕಳಿಸಿದ್ರೆ ನನಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಈ ಥರ ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಫರ್ ಮಾಡೋದು, ಆ ಕಡೆಯಿಂದ ಈ ಕಡೆ ಟ್ರಾನ್ಸ್ಫರ್ ಮಾಡೋದು ನಿಮಗೆ ಕನ್ಫ್ಯೂಷನ್ ಇದ್ದರೆ ನಿಮಗೆ ಅಂತಲೇ ಒಂದು ಬೇಸಿಕ್ ಮ್ಯಾಥಮೆಟಿಕ್ ವಿಡಿಯೋ ಅಂತ ಮಾಡಿದ್ದೀನಿ. ಅದ್ರ ಲಿಂಕು ನಮ್ಮ ಚಾನಲಲ್ಲೂ ಸಿಗುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಸಿಗುತ್ತೆ. ಸೊ ಅದನ್ನು ನೋಡಿ ಟ್ರಾನ್ಸ್ಫರ್ ಮಾಡೋದು ಕಲ್ತ್ಕೊಳ್ಳಿ. ಈಗ 2x ಅಲ್ವಾ? 2x ಅಂದರೆ ಅರ್ಥ ಏನು? 2 × x, ಕರೆಕ್ಟಾ? 2x ಅಂದರೆ 2 + x, 2 - x, 2 / x ಏನೂ ಅಲ್ಲ. 2x ಅಂದರೆ 2 × x. ಸೊ 2 ಮತ್ತು ಎಕ್ಸ್ಗೂ ನಡುವೆ ಏನಿದೆ? ಇಂಟು ಇದೆ. ಈ 2 ಹಾಗಾದರೆ ಇಲ್ಲಿಂದ ಆ ಕಡೆ ಹೋದರೆ ಡಿವೈಡ್ ಆಗುತ್ತೆ. ಓಕೆ, 2 ಮತ್ತು ಎಕ್ಸ್ ನಡುವೆ ಪ್ಲಸ್ ಇದ್ದರೆ ಆ ಕಡೆ ಹೋದರೆ ಮೈನಸ್ ಆಗುತ್ತೆ. 2x ನಡುವೆ ಮೈನಸ್ ಇದ್ದರೆ ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. 2x ನಡುವೆ ಮಲ್ಟಿಪ್ಲಿಕೇಶನ್ ಇದ್ದರೆ ಆ ಕಡೆ ಹೋದರೆ ಡಿವಿಷನ್ ಆಗುತ್ತೆ. x / 2 ಹೀಗಿದ್ದಿದ್ರೆ ಆ ಕಡೆ ಹೋದರೆ ಮಲ್ಟಿಪ್ಲೈ ಆಗುತ್ತೆ. ಯಾಕಂದರೆ ಇದೆರಡರ ನಡುವೆ ಡಿವಿಷನ್ ಅನ್ನೋದು ರಿಲೇಷನ್ ಇದೆ, ಕರೆಕ್ಟಾ? ಇದೆರಡರ ನಡುವೆ. ಸೊ ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಈಗ x = 4/2. 4/2 ಯಾಕೆ? ಇಲ್ಲಿ ಇದಿಟ್ಟು ಇಲ್ಲಿ ಬಂತು. 2 1s 2 2s. ಎಕ್ಸ್ ವ್ಯಾಲ್ಯೂ ಎಷ್ಟು? 2. ಇದು ಒಂದು ಸಿನಾರಿಯೋ. ಇನ್ನೊಂದು ನೋಡೋಣ. x/2 = 4. ಓಕೆನಾ? ಈಗ ಎಕ್ಸು ಮತ್ತು 2 ನಡುವೆ ಏನಿದೆ? ಡಿವಿಷನ್ ಇದೆ. ಸೊ 2ನ ಆ ಕಡೆ ಕಳಿಸ್ಬೇಕು. 2ನ ಯಾಕೆ ಕಳಿಸ್ಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿಬೇಕಲ್ವಾ? ಸೊ 2ನ ಆ ಕಡೆ ಕಳಿಸ್ಬೇಕು. ಈ ಕಡೆ ಎಕ್ಸ್ ಮಾತ್ರ ಇಟ್ಕೊಂಡು ಮಿಕ್ಕಿದ್ನೆಲ್ಲ ಆ ಕಡೆ ಕಳಿಸ್ಬೇಕು. ಸೊ x = 4 × 2. ಇಲ್ಲಿದ್ದು ಡಿವಿಷನ್, ಆ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್. x = 8. ಕರೆಕ್ಟಾ? ಇದೇ ಥರ ಸ್ಕ್ವೇರ್ ರೂಟ್ಸ್. ಈಗ x² = 4 ಅಂತ ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, x² = 4 ಇತ್ತು ಅಂತ ಅಂದ್ಕೊಳ್ಳೋಣ. ನಮಗೆ ಎಕ್ಸ್ ವ್ಯಾಲ್ಯೂ ಮಾತ್ರ ಕಂಡುಹಿಡಿಬೇಕಾದ್ರೆ x² ನಮಗೆ ಬೇಕಾಗಿಲ್ಲ, ಕರೆಕ್ಟಾ? x² ಅಂದರೆ x⁻². ಆ x⁻²ನ ಆ ಪವರ್ 2ನ ಮಾತ್ರ ನಾನು ಆ ಕಡೆ ಕಳಿಸ್ತೀನಿ. ಓಕೆ, ಎಕ್ಸ್ನ ಇಲ್ಲೇ ಇಟ್ಕೊಂಡು, ಯಾಕೆ ಎಕ್ಸ್ನ ಎಕ್ಸ್ ವ್ಯಾಲ್ಯೂ ಬೇಕು ನನಗೆ. ಸೊ ಪವರ್ 2ನ ಮಾತ್ರ ಆ ಕಡೆ ಕಳಿಸ್ತೀನಿ. ಈ ಕಡೆ ಇದ್ದಿದ್ದು ಪವರ್ 2 ಸ್ಕ್ವೇರು ಆ ಕಡೆ ಹೋದರೆ ಸ್ಕ್ವೇರ್ ರೂಟ್ ಆಗುತ್ತೆ. ಓಕೆ, ಈ ಕಡೆ ಇದ್ದಿದ್ದು ಸ್ಕ್ವೇರ್ ಆ ಕಡೆ ಹೋದರೆ ಸ್ಕ್ವೇರ್ ರೂಟ್ ಆಗುತ್ತೆ. ಅದೇ ನೀವು ಸ್ಕ್ವೇರ್ ರೂಟ್ನ ಈ ಕಡೆ ಕಳಿಸಿ, ಓಕೆನಾ? ಅಕಸ್ಮಾತ್ 4 = x ಇತ್ತು ಅಂದ್ಕೊಳ್ಳಿ, ಆಯಿತಾ? ಈಗ ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ 4 = x² ಆಗುತ್ತೆ. ಈ ಕಡೆ ಇದ್ದಿದ್ದು ಸ್ಕ್ವೇರ್ ರೂಟ್ ಆ ಕಡೆ ಬಂದರೆ ಸ್ಕ್ವೇರ್ ಆಗುತ್ತೆ. ಓಕೆನಾ? ಇದು ಅರ್ಥ ಆಯ್ತಲ್ವಾ? ಸೊ ಈಗ x = √4, ಕರೆಕ್ಟಾ? ಸೊ ಈಗ x ಇದು ನಿಮ್ಗೆ ಗೊತ್ತು ಹೇಗೆ ಸಾಲ್ವ್ ಮಾಡೋದು ಅಂತ, ಕರೆಕ್ಟಾ? ಇದು ಗೊತ್ತಿಲ್ಲ ಅಂದರೂ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಸೊ x = 2. ಇದು 4 ಅಂದರೆ ಏನು? 2 ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ನಮಗೆ 2 ಮಾತ್ರ ಮಿಗುತ್ತೆ. ಸೊ x = ಎಷ್ಟು? 2. ಇದೇ ಮೆಥಡ್ನ ಇಲ್ಲೂ ಮಾಡಿದ್ದು. ಈ ಕಡೆಯಿಂದ ಇಲ್ಲಿ ಕಳಿಸಿದ್ಮೇಲೆ ಏನಾಗುತ್ತೆ ಅಂತ ತಿಳ್ಕೊಬೇಕು. ಈ ಕಡೆಯಿಂದ ಸ್ಕ್ವೇರ್ನ ಕಳಿಸಿದ್ರೆ ಅದು ಆ ಕಡೆ ಹೋಗಿ ಸ್ಕ್ವೇರ್ ರೂಟ್ ಆಗುತ್ತೆ, ಇಷ್ಟೇ. ಸೊ ಈ ಲಾಜಿಕ್ ಗೊತ್ತಿದ್ರೆ ಆರಾಮ್ಸೆ ಎಲ್ಲದನ್ನು ನಾವು ಸಾಲ್ವ್ ಮಾಡ್ಬೋದು. ಈಗ ಸ್ಕ್ವೇರ್ ರೂಟ್ಸಲ್ಲಿ ಅಡಿಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದನ್ನು ನೀವೇನಾದರೂ ಫಸ್ಟ್ ಟೈಮ್ ಸಾಲ್ವ್ ಮಾಡ್ತಿದ್ದೆ, ರೂಲ್ಸ್ ಗೊತ್ತಿಲ್ಲ ಅಂದಾಗ ಇದನ್ನು ಸಾಲ್ವ್ ಮಾಡ್ತಿದ್ರೆ ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ತೋರಿಸ್ತೀನಿ ನೋಡಿ. 2 3, ಕರೆಕ್ಟಾ? 2 + 3 ಎಷ್ಟು? 5. 4 ರೂಟ್ ಒಳಗಡೆ ಇರೋದು ಎಷ್ಟು? 4 + 2, ಸೊ 6, ಕರೆಕ್ಟಾ? ಇದಕ್ಕೆ ಆನ್ಸರು ಇದು ಅಂತ ಬರೀತೀರ. ಏನು ಮಾಡಿದ್ರಿ? ಹೊರಗಡೆ ಇರೋ 2 ಮತ್ತು 3ನ ಆ್ಯಡ್ ಮಾಡಿದ್ರಿ, ಒಳಗಡೆ ಇರೋ 4 ಮತ್ತು 2ನ ಆ್ಯಡ್ ಮಾಡಿ √6 ಆಯಿತು, ಇದು 5 ಆಯಿತು. ಸೊ ಫೈನಲಿ 5√6 ಆಯಿತು, ಕರೆಕ್ಟಾ? ಇದು ಕಂಪ್ಲೀಟ್ಲಿ ರಾಂಗ್. ಓಕೆ, ಹೀಗೆ ಮಾಡೋವಾಗಿಲ್ಲ. ಫಸ್ಟು ರೂಲ್ಸ್ ಏನು ಅಂತ ತಿಳ್ಕೊಳ್ಳೋಣ. ರೂಲ್ಸ್ ಏನು ಅಂದರೆ, ಫಸ್ಟು ಸ್ಕ್ವೇರ್ ರೂಟ್ ಒಳಗಡೆ ಇರೋ ನಂಬರ್ ಇದೆಯಲ್ಲ, ಅದೆರಡು ಸೇಮ್ ಇರಬೇಕು. ಯಾವಾಗ?
ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಮಾತ್ರ, ಓಕೆ, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಮಾತ್ರ ರೂಟ್ ಒಳಗಡೆ ಇರೋ ನಂಬರ್ಸ್, ಓಕೆ, ಇಲ್ಲಿ ರೂಟ್ ಒಳಗಡೆ 4 ಇದೆ ಅಲ್ವಾ, ಇಲ್ಲಿ ರೂಟ್ ಒಳಗಡೆ 2 ಇದೆ ಅಲ್ವಾ, ಇದೆರಡು ಸೇಮ್ ಇರಬೇಕು. ಯಾವಾಗ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಮಾತ್ರ. ಹೊರಗಡೆ ಏನಾದರೂ ಇರಲಿ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಈಗ ಇದರೊಳಗಡೆ ರೂಟ್ ನಂಬರ್ಸ್, ಓಕೆ, ರೂಟ್ ಒಳಗಡೆ ಇರೋ ನಂಬರ್ಸ್ ಸೇಮ್ ಇದೆಯಾ? ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಸೊ ಇದನ್ನು ಅಡಿಷನ್ ಮಾಡೋಕ್ಕಾಗಲ್ಲ. ಇದೇ ಆನ್ಸರ್. ಏನಿರುತ್ತೋ ಇದೆ. ಇವಾಗ ನೀವೇನೋ ದೊಡ್ಡ ಕ್ವಶನ್ ಇರುತ್ತೆ, ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಇಲ್ಲಿಗೆ ತಂದಿರ್ತೀರ. ಇದೆರಡು ಒಳಗಡೆ ನೋಡಿ, ರೂಟ್ ಒಳಗಡೆ ಇರೋ ನಂಬರು ಚೇಂಜ್ ಇದೆ, ಸೇಮ್ ಇಲ್ಲ. ಸೊ ಇದೇ ನಿಮ್ಮ ಫೈನಲ್ ಆನ್ಸರ್ ಆಗಿಬಿಡುತ್ತೆ. ಅದೇ ಥರ ಇಲ್ಲೂ ನೋಡಿ, ಇಲ್ಲೂ ಅಷ್ಟೇ ರೂಟ್ ಒಳಗಡೆ ಇರೋ ನಂಬರ್ ರೂಟ್ 6 ಇದೆ, ಇಲ್ಲಿ ರೂಟ್ ಒಳಗಡೆ ಇರೋ ನಂಬರ್ ಯಾವುದು 3 ಇದೆ. ಇದು 6, ಇದು 3 ಸೇಮ್ ಇದೆಯಾ? ಇಲ್ಲ. ಓಕೆ, ಸೊ ಇದನ್ನು ಸಹ ನಾವು ಅಡಿಷನ್ ಮಾಡೋಕ್ಕಾಗೋದಿಲ್ಲ. ಅಡಿಷನ್ ಮತ್ತು ಸಬ್ಟ್ರಾಕ್ಷನಲ್ಲಿ ಮಾತ್ರ ರೂಲ್ ಇರೋದು, ರೂಟ್ ಒಳಗಡೆ ಇರೋ ನಂಬರ್ ಸೇಮ್ ಆಗಿರಬೇಕು ಅಂತ. ಓಕೆ, ಈಗ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ರೂಟ್ ಒಳಗಡೆ ಇರೋ ನಂಬರ್ ಸೇಮ್ ಇದೆ, ಕರೆಕ್ಟಾ? ಸೊ ರೂಟ್ ಒಳಗಡೆ ಇರೋ ನಂಬರ್ ಸೇಮ್ ಇದೆ. ಓಕೆ, ಈ ಥರ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾತ್ರ ಇದನ್ನು ಅಪ್ಲೈ ಮಾಡಬೇಕು. ರೂಟ್ ಒಳಗಡೆ ಇರೋ ನಂಬರ್ ಸೇಮ್ ಇದೆ. ಆನ್ಸರಲ್ಲಿ ರೂಟ್ ಒಳಗಡೆ ಇರೋ ನಂಬರ್ನ ಹಾಗೆ ಬರ್ಕೊಂಬಿಡಿ, ಅದೇನು ಚೇಂಜ್ ಆಗಲ್ಲ. ಆ್ಯಡ್ ಸಬ್ಟ್ರಾಕ್ಷನ್ ಎರಡರಲ್ಲಿ ರೂಟ್ ಒಳಗಡೆ ಇರೋ ನಂಬರ್ ಸೇಮ್ ಇದ್ದರೆ ಆನ್ಸರಲ್ಲಿ ಅದೇ ರೂಟ್ ಬಂದುಬಿಡುತ್ತೆ. ಓಕೆ, ಇವಾಗ ಏನು ಮಾಡಬೇಕು ಅಂದರೆ, ಹೊರಗಡೆ ಇರುತ್ತಲ್ಲ ನಂಬರು, ಅದನ್ನು ಮಾತ್ರ ಆ್ಯಡ್ ಮಾಡಬೇಕು ನಾವು. ಒಳಗಡೆ ಇರೋ ನಂಬರ್ನ, ರೂಟ್ ಒಳಗಡೆ ಇರೋದನ್ನ ಹಾಗೆ ಬರ್ಕೋತೀವಿ. ರೂಟ್ ಹೊರಗಡೆ ಈ 7 ಮತ್ತು ಈ 3 ಇದೆಯಲ್ಲ, ಇದನ್ನು ಮಾತ್ರ ಆ್ಯಡ್ ಮಾಡಬೇಕು. ಗೊತ್ತಾಯ್ತಾ? ರೂಟ್ ಒಳಗಡೆ ಇರೋ ನಂಬರ್ಸ್ನ ಹಾಗೆ ಬರ್ಕೋತೀನಿ, ರೂಟ್ ಹೊರಗಡೆ ಇರೋದನ್ನ ಆ್ಯಡ್ ಇದ್ದರೆ ಆ್ಯಡ್ ಮಾಡ್ತೀನಿ, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡ್ತೀನಿ. ನೆಕ್ಸ್ಟ್ ಸೇಮ್ ಇಲ್ಲೂ ಅಷ್ಟೇ, ರೂಟ್ ಒಳಗಡೆ 7 ಇದೆ, ರೂಟ್ ಒಳಗಡೆ 7 ಇದೆ. ಸೊ ರೂಟ್ 7 ಬರ್ಕೋತೀನಿ. ಇಲ್ಲಿ ಹೊರಗಡೆ 18 + 9, ಓಕೆನಾ? ಇದೇನಾಗುತ್ತೆ 27. ಇಷ್ಟೇ, 27 ರೂಟ್ 7. ಇದನ್ನು ನೀವೇನಾದರೂ ಈ ಥರ ಬರೆದ್ರೆ ಅದು ತಪ್ಪು, ಓಕೆನಾ? 27 ಆದಮೇಲೆ ರೂಟ್ 7 ಬರಿಬೇಕು. 27ನ ಈ ರೂಟ್ ಮೇಲ್ಗಡೆ ಬರೆದ್ರೆ ಅರ್ಥ ಏನು ಗೊತ್ತಾ? ಸೊ ಸ್ಕ್ವೇರ್ ರೂಟ್ ಅಂದರೆ ಇಲ್ಲಿ 2 ಇದೆ ಅಂತ, ಕ್ಯೂಬ್ ರೂಟ್ ಅಂದರೆ ಇಲ್ಲಿ 3 ಇದೆ ಅಂತ ಅರ್ಥ. ನೀವು 27 ಇಲ್ಲಿ ಬರೆದ್ಬಿಟ್ರೆ 27th ಕ್ಯೂಬ್ ಆಗಿಬಿಡುತ್ತಿದ್ದು. ಓಕೆ, ಸೊ ಇದರಲ್ಲಿ ಹುಷಾರಾಗಿರಿ, ಇದನ್ನು ಈ ಥರ ಬರಿಬಾರ್ದು, ಓಕೆನಾ? ಈ ಥರನೇ ಬರೀಬೇಕು. 27 ಬರೆದು ಪಕ್ಕದಲ್ಲಿ ಸ್ಕ್ವಯರ್ ರೂಟ್ 7. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ಎರಡೂ ಕಡೆ ಸ್ಕ್ವೇರ್ ರೂಟ್ ಒಳಗಡೆ ಇರೋ ನಂಬರ್ ಸೇಮ್ ಇದೆಯಾ? ರೂಟ್ 4. ಸೊ ಆನ್ಸರಲ್ಲಿ ರೂಟ್ 4 ಬರ್ಕೊಳ್ಳಿ. ಬರ್ಕೊಂಡಾದಮೇಲೆ ಇಲ್ಲಿ 14 + 3 ಆ್ಯಡ್ ಮಾಡಬೇಕಲ್ವಾ, ಎರಡನ್ನೂ ಆ್ಯಡ್ ಮಾಡಿ. ಇಷ್ಟೇ. ಸೊ 17 ರೂಟ್ 4. ರೂಟ್ ಹೊರಗಡೆ ಇರೋದನ್ನು ಮಾತ್ರ ಆ್ಯಡ್ ಮಾಡ್ತೀನಿ. ರೂಟ್ ಒಳಗಡೆ ಇರೋದು ಸೇಮ್ ಇದ್ದಾಗ ಮಾತ್ರ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡ್ಬೋದು. ಸೇಮ್ ಇದ್ದರೆ ಅದನ್ನು ಹಾಗೆ ಬರ್ಕೊಳ್ಳಿ, ಹೊರಗಡೆ ಇರೋದನ್ನ ಮಾತ್ರ ಆ್ಯಡ್ ಮಾಡಿ. ಇಷ್ಟೇ. ಸಬ್ಟ್ರಾಕ್ಷನ್ಗೂ ಇದೇ ರೂಲ್ ಫಾಲೋ ಆಗುತ್ತೆ, ಬಟ್ ಒಂದ್ಸರಿ ಅದನ್ನು ನೋಡಿಬಿಡೋಣ. ಈಗ ಸ್ಕ್ವೇರ್ ರೂಟ್ಸಲ್ಲಿ ಸಬ್ಟ್ರಾಕ್ಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಸೇಮ್ ನಂಬರ್ಸ್ ತೊಗೊಂಡಿದ್ದೀನಿ, ಸೈನ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಬಟ್ ನೀವು ಏನೇ ಮಾಡಿ, ಓಕೆ, ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆನ್ಸರ್ ಕರೆಕ್ಟಾಗಿ ಬಂದೇ ಬರುತ್ತೆ. ಸೊ ಈಗ ನಾನು ಆಗಲೇ ಏನು ಹೇಳಿದೆ, ಅಡಿಷನ್ ಮತ್ತು ಸಬ್ಟ್ರಾಕ್ಷನಲ್ಲಿ ಮಾತ್ರ ಸ್ಕ್ವೇರ್ ರೂಟ್ ಒಳಗಡೆ ಇರೋ ನಂಬರ್ಸು ಸೇಮ್ ಇರಬೇಕು ಅಂತ ಹೇಳಿದೆ, ಕರೆಕ್ಟಾ? ಇಲ್ಲಿ ರೂಟ್ 4 ಇದೆ, ಇಲ್ಲಿ ರೂಟ್ 2 ಇದೆ. ಸೇಮ್ ಇದೆಯಾ? ಇಲ್ಲ. ಸೊ ಇದನ್ನು ಸಬ್ಟ್ರಾಕ್ಷನ್ ಮಾಡೋಕ್ಕಾಗಲ್ಲ. ಇದೇ ಫೈನಲ್ ಆನ್ಸರ್, ಅದೇ ಆನ್ಸರ್. ಈಗ ನೆಕ್ಸ್ಟು ಇಲ್ಲಿ ನೋಡಿ, ರೂಟ್ ಒಳಗಡೆ ಇರೋದು 6 ಇದೆ, ರೂಟ್ ಒಳಗಡೆ ಇರೋದು 3 ಇದೆ. ಇದೆರಡು ಸೇಮ್ ಇದೆಯಾ? ಇಲ್ಲ. ಸೊ ಇದೇ ನಿಮ್ಮ ಫೈನಲ್ ಆನ್ಸರ್. ಈಗ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ರೂಟ್ ಒಳಗಡೆ ಇರೋ ನಂಬರ್ಸು ಸೇಮ್ ಇದೆ. ನಾವು ಅಡಿಷನಲ್ಲಿ ಏನು ಮಾಡಿದ್ವಿ? ಸೇಮ್ ಇದ್ದರೆ ಫಸ್ಟ್ ಆ ನಂಬರ್ನ ಬರ್ಕೊಂಡ್ಬಿಡ್ತೀವಲ್ವಾ, ಅದೇ ಥರ ಸಬ್ಟ್ರಾಕ್ಷನಲ್ಲೂ ಅಷ್ಟೇ. ಫಸ್ಟು ಒಳಗಡೆ ಇರೋ ನಂಬರ್ ಸೇಮ್ ಇದ್ದಾಗ ಅದನ್ನು ಬರ್ಕೊಂಬಿಡಿ. ಈಗ ಹೊರಗಡೆ ಇರೋ ನಂಬರ್ನ ಸಬ್ಟ್ರಾಕ್ಟ್ ಮಾಡಿ. 3 - 7 ಎಷ್ಟು? 4. ತಪ್ಪು, -4. ಕರೆಕ್ಟಾ? 3 - 7. ಅಕಸ್ಮಾತ್ 7 - 3 ಇದ್ದಿದ್ರೆ ಇದು ಪ್ಲಸ್ ಆಗ್ತಿತ್ತು. ಈ ಥರ ಕನ್ಫ್ಯೂಷನ್ಸ್, ಈ ಮೈನಸ್ ಬಂದಾಗ ಹೇಗೆ ಮಾಡೋದು, ಈ ಥರ ಕನ್ಫ್ಯೂಷನ್ಸ್ ಇದ್ದರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಅಂತ ಒಂದು ಬೇಸಿಕ್ ಮ್ಯಾಥಮೆಟಿಕ್ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಪ್ಲಸ್ ಯಾವಾಗ, ಮೈನಸ್ ಯಾವಾಗ, ಮೈನಸ್ ದೊಡ್ಡದಿದ್ರೆ ಏನು ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡಿ ಕಲ್ತ್ಕೊಳ್ಳಿ, ಗೊತ್ತಿದ್ದರೆ ಒಳ್ಳೆಯದು. ಈಗ ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲಿ ರೂಟು ಮತ್ತು ರೂಟು ಎರಡು ನಂಬರ್ ಸೇಮ್ ಇದೆ ಅಲ್ವಾ? ಸೊ ಅದನ್ನು ಫಸ್ಟು ಬರ್ಕೊಂಬಿಡೋಣ. ಬರ್ಕೊಂಡ್ವಿ. 18 - 9 ಎಷ್ಟು?
9 ಇಷ್ಟೇ. ಈಗ ಸೇಮ್ ಇದೇ ಥರ ರೂಟ್ ಫೋರ್ ಸೇಮ್ ಇದೆ, ರೂಟ್ 4 ಬರ್ಕೊಂಬಿಡ್ತೀನಿ. ಇಲ್ಲಿ 17 - 3 ಎಷ್ಟು 11 ಇಷ್ಟೇ. ಸೊ ಅಡಿಷನ್ ಸಬ್ಟ್ರಾಕ್ಷನ್ ಸಖತ್ ಈಸಿ ಇತ್ತಲ್ವಾ, ಅದಕ್ಕಿಂತ ಈಸಿ ಮಲ್ಟಿಪ್ಲಿಕೇಷನು ಡಿವಿಷನು ಇರುತ್ತೆ. ಕನ್ಫ್ಯೂಸ್ ಆಗೋ ನೆಸೆಸಿಟಿನೇ ಇರಲ್ಲ. ಆ ಥರ ಹೇಳ್ಕೊಡ್ತೀನಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಮಲ್ಟಿಪ್ಲಿಕೇಷನ್ ಮತ್ತು ಡಿವಿಷನ್ ನೋಡೋಕ್ಕೆ ಮುಂಚೆ ಒಂದು ಸಣ್ಣ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅದೇನು ಅಂದರೆ ಇನ್ಸೈಡ್ ರೂಟ್ ಅಂತ. ಓಕೆ, ಇನ್ಸೈಡ್ ರೂಟ್ ಏನಾದರೂ ಒಂದು ನಂಬರ್ಸ್ ಇದ್ದರೆ ಅದನ್ನ ರೂಟಿಂದ ಹೊರಗಡೆ ತರೋದು ಹೇಗೆ ಅಂತ. ಓಕೆ, ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ಈಗ ರೂಟ್ 25 ಇದೆ, ಓಕೆನಾ, ಸ್ಕ್ವೇರ್ ರೂಟ್ 25, ಓಕೆನಾ. ಇದನ್ನು ಈ ನಂಬರ್ನ ನಾನು ಹೊರಗಡೆ ತರಬೇಕು. ಓಕೆ, ಇದನ್ನು ಹೊರಗಡೆ ತರಬೇಕು ಅಂದರೆ ಒಂದು ಸಿಂಪಲ್ ಟ್ರಿಕ್ ಇದೆ, ಏನಿಲ್ಲ. ಓಕೆ, ಸೊ 25 ಯಾವುದ್ರದ್ದು ಸ್ಕ್ವೇರ್ ಅಲ್ವಾ? 4 ಸ್ಕ್ವೇರ್ ಎಷ್ಟು 16, 5 ಸ್ಕ್ವೇರ್ ಎಷ್ಟು 25. ಸೊ 25 5 ಸ್ಕ್ವೇರ್. ಸೊ ಅದನ್ನು ನಾನು ಹೀಗೆ ಬರ್ಕೋಬೋದು, ಕರೆಕ್ಟಾ? 5 ಸ್ಕ್ವೇರ್ ಅಂದರೂ 25, 25 ಅಂದರೂ 5 ಸ್ಕ್ವೇರೇ, ಕರೆಕ್ಟಾ? ಸೊ ಯಾವುದಾದ್ರು ನಂಬರ್ ಕೊಟ್ಟರೆ ಅದನ್ನು ಈ ಥರ ಫಾರ್ಮ್ಗೆ ಫಸ್ಟ್ ತೊಗೊಂಬನ್ನಿ. ಓಕೆ, ಒಂದು ನಂಬರು ಅದ್ರ ಮೇಲೆ ಒಂದು ಸ್ಕ್ವೇರು ಈ ಥರ ತಂದುಬಿಟ್ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಮೇಲೆ ಈ ನಂಬರ್ ಹೊರಗಡೆ ಬರುತ್ತೆ. ಆಗ ಆನ್ಸರ್ 5. ಮೊದಲು ಹೇಗಿದ್ದರೂ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗಿದೆ. ಈಗ ಮಿಗೋದೆ ಕ್ಯಾನ್ಸಲ್ ಆಗಿದ ತಕ್ಷಣ ಯಾವ ನಂಬರ್ದು ಕ್ಯಾನ್ಸಲ್ ಆಗುತ್ತೋ ಅದು ಮಾತ್ರ ಹೊರಗಡೆ ಬಂದುಬಿಡುತ್ತೆ. ಅಕಸ್ಮಾತು ಇಲ್ಲಿ 5 ಜೊತೆ ಇಂಟು 3 ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, ಇಂಟು 3 ಇತ್ತು ಅಂತ ಅಂದ್ಕೊಳ್ಳೋಣ. ಆ 3 ಅಲ್ಲೇ ಇರುತ್ತೆ, 3 ಮಾತ್ರ ಸ್ಕ್ವೇರ್ ರೂಟ್ ಒಳಗಡೆ ಇರುತ್ತೆ, 5 ಮಾತ್ರ ಹೊರಗಡೆ ಬರುತ್ತೆ. ಯಾಕೆ? 5ಗೆ ತಾನೇ ನಾವು ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡಿದ್ದು. ಅದ್ರ ಮೇಲೂ ಎಕ್ಸಾಂಪಲ್ ನೋಡೋಣ. ಸೊ ಇದು ಅರ್ಥ ಆಯ್ತಲ್ಲ. 25 ನಾ 5 ಸ್ಕ್ವೇರ್ ಅಂತ ಬರ್ಕೋತೀನಿ. ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ನಮಗೆ 5 ಮಾತ್ರ ಮಿಗುತ್ತೆ. ಓಕೆ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ಅದೇ ಥರ 64 ಇತ್ತು ಅಂತ ಅಂದ್ಕೊಳ್ಳೋಣ. 64 ಯಾವುದ್ರದ್ದು ಸ್ಕ್ವೇರ್? ಓಕೆ, 64 ಯಾವುದ್ರದ್ದು ಸ್ಕ್ವೇರ್? 8ದಲ್ವಾ, 8 ಸ್ಕ್ವೇರ್. ಸೊ ಈಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಮಿಗೋದೇನು 8. ಇದೇ ಥರ 81. ಈಗ 81 ಯಾವುದ್ರದ್ದು ಸ್ಕ್ವೇರ್? 81 9 9s 81, 9 ಸ್ಕ್ವೇರ್ ಅಲ್ವಾ? ಸೊ 9 ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ನಮಗೆ 9 ಅಂತ ಸಿಗುತ್ತೆ. ಇದೆಲ್ಲ ಡೈರೆಕ್ಟ್ ನಂಬರ್ಸ್, ಕರೆಕ್ಟಾ? ಡೈರೆಕ್ಟಾಗಿ ಸ್ಕ್ವೇರ್ ನಂಬರ್ಸ್ ಕೊಟ್ಟಾಗ ಹೇಗೆ ಮಾಡೋದು ಅಂತ. ಅಕಸ್ಮಾತ್ ನಂಬರ್ಸ್ ಏನಾದರೂ ಸ್ಕ್ವೇರ್ ನಂಬರ್ಸ್ ಆಗಿಲ್ಲ ಅಂದಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇದಿಷ್ಟು ಸ್ಕ್ವೇರ್ ನಂಬರ್ಸ್ ಅಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಲ್ಲ, ಕರೆಕ್ಟಾ? ನೋಡಿ 20 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಅಂದರೆ 4 4s 16, 5 5s 25. 4 ಸ್ಕ್ವೇರ್ ಎಷ್ಟು 16, 5 ಸ್ಕ್ವೇರ್ ಎಷ್ಟು 25. ಅದೆರಡರ ನಡುವೆ ಬರುತ್ತೆ. ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಸೊ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲದೆ ಇದ್ದಾಗ ಅದನ್ನು ಹೊರಗಡೆ ತರೋದು ಹೇಗೆ ಅಂತ ನೋಡೋಣ. ಈಗ ಫಸ್ಟ್ ಯು ಹ್ಯಾವ್ ಟು ಸ್ಪ್ಲಿಟ್ ದಿಸ್ 20. ಈ 20ನ ಫಸ್ಟ್ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಅಂದರೆ 10 + 10 ಪ್ಲಸ್ ಬರಬಾರ್ದು. ಓಕೆ, ಪ್ಲಸ್ ಮಾಡ್ದಲ್ಲ. ಸ್ಪ್ಲಿಟ್ ಅಂದರೆ ಮಲ್ಟಿಪ್ಲಿಕೇಷನ್. ಈ ನಂಬರ್ನ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಈ ನಂಬರ್ ಸಿಗಬೇಕು. ಅಂದರೆ ಈಗ ಇದನ್ನು ನಾನು 10 2s, ಓಕೆ, 10 × 2, ಕರೆಕ್ಟಾ? 10 2s ನಾನು 20 ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ನೀವು ಸ್ಪ್ಲಿಟ್ ಮಾಡಿದಾಗ ಇದೆರಡರಲ್ಲಿ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರಬೇಕು. ಓಕೆನಾ? ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರಬೇಕು. 2 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಕರೆಕ್ಟಾ? ಅಂದರೆ ಈಗ ಯಾವುದಾದ್ರು ಎರಡು ನಂಬರ್ನ ಸೇಮ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದಾಗ ನನಗೆ ಈ ನಂಬರ್ ಸಿಗಬೇಕು. 1 1s 1 ಸ್ಕ್ವೇರ್ 2 ಬರ್ತಾ ಇಲ್ಲ. 1 ಸ್ಕ್ವೇರ್ 1, 2 ಸ್ಕ್ವೇರ್ 4. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಇದು ಅದೇ ಥರ 3 3s 9, 3 ಸ್ಕ್ವೇರ್ 9, ಕರೆಕ್ಟಾ? 4 ಸ್ಕ್ವೇರ್ 16, ಅದೆರಡರ ನಡುವೆ ಬರುತ್ತೆ. ಸೊ ಈ ಥರ ಸ್ಪ್ಲಿಟ್ ಮಾಡೋದು ತಪ್ಪು. ಅರ್ಥ ಆಯ್ತಾ? ಈ ಥರ ಸ್ಪ್ಲಿಟ್ ಮಾಡೋದು ತಪ್ಪು. ಇದನ್ನು ಪರ್ಫೆಕ್ಟಾಗಿ ಹೇಗೆ ಸ್ಪ್ಲಿಟ್ ಮಾಡಬೇಕು ಈ ಥರ ನಂಬರ್ಸ್ ಕೊಟ್ಟಾಗ ಅಂದರೆ ನೀವು ಸ್ಪ್ಲಿಟ್ ಮಾಡ್ತಿರಲ್ಲ, ಇದೆರಡರಲ್ಲಿ ಒಂದು ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ಅದೇ ನಂಬರ್ನ ನಾನು, ಓಕೆ, ಇದನ್ನೇ ರೂಟ್ 20ನ ನಾನು 4 × 5 ಅಂತ ಸ್ಪ್ಲಿಟ್ ಮಾಡ್ತೀನಿ. 4 5s 20 ಅಲ್ವಾ? ಓಕೆ, 4 5s ಯಾಕೆ ಸ್ಪ್ಲಿಟ್ ಮಾಡಬೇಕು? ಇದೆರಡರಲ್ಲಿ ಒಂದು ನಂಬರು ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ. ಯಾವುದು ಅಂತ ನೋಡೋಣ. 5 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಯಾವ್ದಾರು ಎರಡು ನಂಬರ್ ಸೇಮ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 5 ಬರಲ್ಲ. 4 ಬರುತ್ತಾ? 2 ಸ್ಕ್ವೇರ್ ಈಸ್ 4. ಸೊ 2 ಸ್ಕ್ವೇರ್ × 5. ಓಕೆ, ಈಗ
ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 2 ಹೊರಗಡೆ ಬರುತ್ತೆ. ಕರೆಕ್ಟಾ? 2 ಹೊರಗಡೆ ಬಂತು. ಓಕೆ, ಈ 5 ಅಲ್ಲೇ ಸಿಗಾಕೊಂಡ್ಬಿಟ್ಟಿದೆ. 5ಗೆ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಕರೆಕ್ಟಾ? ಸೊ 5ನ ಮಾತ್ರ ಒಳಗಡೆ ಹಾಗೆ ಬರೀರಿ. ಅರ್ಥ ಆಯ್ತಾ? ಸೊ 4ನ ನಾನಿಲ್ಲಿ 2 ಸ್ಕ್ವೇರ್ ಬರ್ಕೋತೀನಿ. ಬರ್ಕೊಂಡು ಇದ್ರದ್ದು ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಂಟು 5, ಮೊದಲೇ ಇಂಟು 5 ಹಾಗೆ ಇತ್ತು, ಹಾಗೆ ಬರ್ಕೊಂಡಿದ್ದೀನಿ. ಯಾವುದ್ರದ್ದು ಕ್ಯಾನ್ಸಲ್ ಆಗ್ತಾ ಇರೋದು? 2ದಲ್ವಾ? ಸೊ 2 ಮಾತ್ರ ಹೊರಗಡೆ ಬರುತ್ತೆ. ಇಲ್ಲಿಂದ ಇಲ್ಲಿ ಹೊರಗಡೆ ಬಂತು. 5 ಹತ್ರ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ 5 ಅಲ್ಲೇ ಸಿಗಾಕೊಳ್ಳುತ್ತೆ. ಸೊ ದಿಸ್ ವಿಲ್ ಬಿ ಯುವರ್ ಆನ್ಸರ್. ಇಷ್ಟೇ. ಫಸ್ಟ್ ನೀವು ಸ್ಪ್ಲಿಟ್ ಮಾಡಿದಾಗಲೇ ಯಾವುದಾದ್ರು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಥರ ಸ್ಪ್ಲಿಟ್ ಮಾಡಬೇಕು. ಈ ಥರ ಸ್ಪ್ಲಿಟ್ ಮಾಡಬಾರ್ದು. ಇದರಲ್ಲಿ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇಲ್ಲ. ಸೊ ಅದಕ್ಕೆ ಅದು ಮಾಡೋಕ್ಕಾಗಲ್ಲ. ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕು. ಓಕೆ, ಮ್ಯಾಕ್ಸಿಮಮ್ ಈಗ ಒಂದು ದೊಡ್ಡ ನಂಬರ್ ಕೊಟ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ದೊಡ್ಡ ನಂಬರ್ನ ನಾವು ಈ ಥರ ಸ್ಪ್ಲಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಕರೆಕ್ಟಾ? ಆ ಥರ ಟೈಮಲ್ಲಿ ಏನು ಮಾಡಬೇಕು? ಚಿಕ್ಕದಾಗಿ ಸ್ಪ್ಲಿಟ್ ಮಾಡ್ಕೊಂಡು ಹೋಗಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 48 ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, 48 ಇದನ್ನು ನಾನು 2 × 24 ಡಿವೈಡ್ ಮಾಡ್ತೀನಿ. ಓಕೆ, ಮತ್ತು ಈ 24ನ ನಾನು 2 × 2 × 12. ಓಕೆ, ಮತ್ತು ಇದನ್ನು ನಿಮಗೆ ಗೊತ್ತಾಗಿಲ್ಲ ಡೈರೆಕ್ಟಾಗಿ ಮಾಡೋಕ್ಕೆ ಅಂದರೆ 2 × 2 × 2 × 6. ಓಕೆನಾ? ಈಗ ಮತ್ತೆ ಇದನ್ನು 2 × 2 × 2 × 2 × 3 ಇಲ್ಲಿವರೆಗೂ ಸ್ಪ್ಲಿಟ್ ಮಾಡ್ಬೋದು. ಕರೆಕ್ಟಾ? ಏನು ಮಾಡಿದ್ದೀನಿ ನಾನು? ಫಸ್ಟ್ 48ನ 2 × 24 ಸ್ಪ್ಲಿಟ್ ಮಾಡಿದೆ. ಕರೆಕ್ಟಾ? ಆಮೇಲೆ ಈ 24ನ ಮತ್ತೆ 2 × 12 ಅಂತ ಸ್ಪ್ಲಿಟ್ ಮಾಡಿದೆ. ಅದೇ ಈ 24ನ ನಾನು 2 × 12 ಅಂತ ಬರ್ಕೊಂಡಿದ್ದೀನಿ. ಓಕೆ, ಈಗ 2 2 1 12 ಸಿಕ್ಕಿದೆ. ಮತ್ತು ಈ 12ನ ನಾನು 2 × 6 ಅಂತ ಬರ್ಕೊಂಡಿದ್ದೀನಿ. ಈ 2 × 2ನ ಹಾಗೆ ಬರ್ಕೊಂಡಿದ್ದೀನಿ. ಸೊ ಇದು ಗೊತ್ತಾಯಿತು. ನೆಕ್ಸ್ಟ್ ಈ 6ನ ಮತ್ತೆ 2 × 3 ಅಂತ ಸ್ಪ್ಲಿಟ್ ಮಾಡಿದ್ದೀನಿ. ಈ 3 × 2ನ ಹಾಗೆ ಬರ್ಕೊಂಡು 1 2 3 6ನ ನಾನು 2 × 3 ಅಂತ ಮಾಡ್ಕೊಂಡಿದ್ದೆ. ಈಗ ನೋಡಿ ಇಲ್ಲಿ 2 × 2 2 ಸ್ಕ್ವೇರ್ ಇಂಟು ಈ 2 × 2 ಫಸ್ಟ್ ಈ 2 × 2 ಮಾಡಿದೆ. ಈಗ ಈ 2 × 2 2 ಸ್ಕ್ವೇರ್ ಇಂಟು 3. ಕರೆಕ್ಟಾ? 2 ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಇದೆರಡು ಕ್ಯಾನ್ಸಲ್ ಆಗುತ್ತೆ. ಈ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 2 ನಂಬರ್ ಮಾತ್ರ ಹೊರಗಡೆ ಬರುತ್ತೆ. ಕರೆಕ್ಟಾ? ಸೊ ಹೊರಗಡೆ ಬಂದ ಮೇಲೆ ಇದೆರಡು ಮಲ್ಟಿಪ್ಲೈ ಆಗುತ್ತೆ ಅಂತ ಅರ್ಥ. ಹೊರಗಡೆ ಬಂದಮೇಲೆ ಮಲ್ಟಿಪ್ಲೈ ಅಂದರೆ ಇದು 2 ನಂಬರ್ ಒಟ್ಟಿಗೆ ತೆಗಿತೀವಿ. ಆವಾಗಲೇ ಆದರೆ ಒಂದೇ ನಂಬರ್ ತೆಗಿತೀವಿ. ಸೊ 2 × √5 ಅಂತ ಬರ್ಕೊಂಡ್ವಿ. ಇಲ್ಲಿ 2 ನಂಬರ್ ಒಟ್ಟಿಗೆ ತೆಗಿಯೋದ್ರಿಂದ ಓಕೆ. ಸೊ ಇದನ್ನು ನಾನು 2 × 2 ಹೊರಗಡೆ, ಒಳಗಡೆ ಏನು ಸಿಗಾಕೊಂತು ನಮಗೆ? 3ಗೆ ಅಲ್ವಾ? 3 ಹಾಗೆ ಬರ್ಕೋತೀನಿ. ಓಕೆ, 4 × √3. ಅರ್ಥ ಆಯ್ತಾ? ಅಕಸ್ಮಾತ್ ಇಲ್ಲೇನಾದರೂ ನೋಡಿ, ಇಲ್ಲೇನಾದರೂ ಒಂದು 3 ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, ಎಲ್ಲ ಕಡೆಯೂ 3 ಬರ್ಕೊಂಬರ್ತೀನಿ ನಾನು. ಓಕೆ, ಇಲ್ಲಿ ಬರಬೇಕಾರೆ ನೋಡಿ, ಇಲ್ಲಿ ಇಂಪಾರ್ಟೆಂಟು. ಇಲ್ಲಿ ಮೊದಲೇ ಒಂದು 3 ಇದೆ. ಓಕೆ, ನೀವು 2 ನಂಬರ್ಸ್ನ ಹೊರಗಡೆ ತೆಗಿತಾ ಇದ್ದೀವಿ. ಅದೆರಡು ಮಲ್ಟಿಪ್ಲೈ ಆಗಿ ಬರುತ್ತೆ. ಅದೆರಡು ಆನ್ಸರ್ ಮಲ್ಟಿಪ್ಲೈ ಆಗುತ್ತೆ. ಇಲ್ಲೊಂದು 3 ಇತ್ತು ಅಂದರೆ ಹೊರಗಡೆ ಅದ್ರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಸೊ ಅದು 12√3. ಅರ್ಥ ಆಯ್ತಾ? ಅಕಸ್ಮಾತ್ ಒಳಗಡೆಯಿಂದ ನಾವು ಹೊರಗಡೆ ತೆಗೆದ್ರೆ, ಹೊರಗಡೆ ಏನೋ ನಂಬರ್ ಇದ್ದರೆ ಅದನ್ನು ಈ ನಂಬರ್ ಜೊತೆ ಹೊರಗಡೆ ತೆಗಿತಾ ಇರ್ತೀವಲ್ಲ, ಆ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಓಕೆ, ಅಕಸ್ಮಾತ್ 2 ನಂಬರ್ಸ್ನ ಅಟ್ ಎ ಟೈಮ್ ತೆಗಿತಾ ಇದ್ದೀವಿ ಅಂದರೆ ಅದೆರಡನ್ನೂ ಮಲ್ಟಿಪ್ಲೈ ಮಾಡಿ ಈಚೆ ಕಡೆ ತೆಗಿಬೋದು, ಇಲ್ಲ ಈಚೆ ಕಡೆ ತೊಗೊಂಬಂದು ಮಲ್ಟಿಪ್ಲೈ ಮಾಡ್ಬೋದು. ಎರಡೂ ಒಂದೇ. ಸೊ ಆನ್ಸರ್ ಇದು ಗೊತ್ತಾಯ್ತಲ್ವಾ? ಇದು ಒಂದು ಬೇಸಿಕ್ ರೂಲ್. ಓಕೆ, ಇದನ್ನಿಟ್ಕೊಂಡು ಮಿಕ್ಕಿದ ಸಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾನು ಆಗಲೇ ಈ ಕ್ವಶನ್ನ ಹೇಳ್ಕೊಡ್ಬೇಕಾದ್ರೆ ಒಂದು ಲೆಂತಿ ಪ್ರೊಸೀಜರ್ ಆ ಕಡೆ ಹೇಳ್ಕೊಟ್ಟೆ ಅಲ್ವಾ? ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡಿ. ಹೋಗ್ತಾ ಡೈರೆಕ್ಟಾಗಿ ಮಾಡೋದು ನಿಮಗೆ ಪ್ರಾಕ್ಟೀಸಾಗಿ ಬಂದುಬಿಡುತ್ತೆ. ಸೊ ಈಗ ಅದೇ ಥರ ಇದನ್ನು ಸ್ಪ್ಲಿಟ್ ಮಾಡಿ. ಈಗ ನೋಡಿ, ಇದನ್ನು ನಾನು ಯಾವ ಥರ ಸ್ಪ್ಲಿಟ್ ಮಾಡ್ಬೋದು? ಓಕೆ, ಇದು ಯಾವುದರಿಂದ ಡಿವೈಡ್ ಆಗುತ್ತೆ? 2 ಇಂದ ಡಿವೈಡ್ ಆಗಲ್ಲ. 3 ಯಿಂದ 12 ಡಿವೈಡ್ ಆಗುತ್ತೆ. 3 ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ 3 ಇಂದ ಡಿವೈಡ್ ಆದರೆ 3 ಇಂಟು ಓಕೆ, ಇದು ಎಷ್ಟು ಸರಿ ಹೋಗುತ್ತೆ? 2s ಓಕೆ, 5s 25. ಕರೆಕ್ಟಾ? 3 × 25. ಸೊ ಡಿವೈಡ್ ಯಾವುದರಿಂದ ಆಗುತ್ತೆ ನೋಡ್ಕೊಳ್ಳಿ. ಈಗ ಈ 75ನ ಈ ಥರ ಬಿಟ್ಟು 3 × 25 ಥರ ಬಿಟ್ಟು ಯಾವ ಥರ ಸ್ಪ್ಲಿಟ್ ಮಾಡ್ಬೋದು? ನಿಮ್ಗೆ ಯಾವ ಥರ ಆಗುತ್ತೋ ಅದು ಮಾಡಿ. ಬಟ್ ನೀವು ಸ್ಪ್ಲಿಟ್ ಮಾಡಿದ್ಮೇಲೆ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರಬೇಕು. ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಯಾವುದೋ 2 ಸೇಮ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3 ಸಿಗಲ್ಲ.
ಬಟ್ 25 ಸಿಗುತ್ತೆ. ಯಾವುದದು? 5 ಸ್ಕ್ವೇರ್. 5 ಸ್ಕ್ವೇರ್ ಎಷ್ಟು? 25. ಕರೆಕ್ಟಾ? 3 ಇಂಟು 5 ಸ್ಕ್ವೇರ್. ಓಕೆ, ಇದಕ್ಕೆ ಇದು ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಈ 5 ಹೊರಗಡೆ ಬರುತ್ತೆ. 5 ಹೊರಗಡೆ ಬಂತು, ಬಟ್ 3 ಅಲ್ಲೇ ಸಿಗಾಕೊಂಡ್ಬಿಡ್ತು. ಇಷ್ಟೇ. ಇದೇ ಈ ಥರ ನಂಬರ್ಸ್ನ ಕೊಟ್ಟಾಗ ಆರಾಮ್ಸೆ ಸಾಲ್ವ್ ಮಾಡೋದು. ಈಗ ಇದಿಷ್ಟಕ್ಕೂ ಆಯಿತು. ಕರೆಕ್ಟಾ? ಈಗ ರೂಟ್ 96 ಹೇಗೆ ಮಾಡೋದು ಅಂತ ನೋಡೋಣ. ಈಗ 96ನ ನಾನು 2 ಥರ ಡಿವೈಡ್ ಮಾಡ್ಬೋದು. ಒಂದು ಈ ಮೆಥಡಲ್ಲಿ ಡೈರೆಕ್ಟಾಗಿ, ಇಲ್ಲ ಅಂದರೆ ಚಿಕ್ಕ ಚಿಕ್ಕ ನಂಬರ್ಸಿಂದ ಸ್ಪ್ಲಿಟ್ ಮಾಡ್ಕೊಂಡು ಹೋಗಿ ಅದನ್ನು ಕಂಡುಹಿಡಿಬೋದು. ಕರೆಕ್ಟಾ? ಇವಾಗ ಚಿಕ್ಕ ಚಿಕ್ಕ ನಂಬರಲ್ಲಿ ಟ್ರೈ ಮಾಡೋಣ. ಸೊ 96ನ ನಾನು 2 ಇಂದ ಡಿವೈಡ್ ಮಾಡ್ತೀನಿ. 2 ಇಂದ ಡಿವೈಡ್ ಮಾಡೋಣ, 2 ಇಂಟು ಅಲ್ವಾ? ಸೊ ಎಷ್ಟು ಸರಿ ಡಿವೈಡ್ ಆಗುತ್ತೆ ಇದು? 4, 8. ಕರೆಕ್ಟಾ? ಇದು ಎರಡರಲ್ಲಿ ಯಾವ್ದಾದ್ರು ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗ್ತಾ? ಸಿಕ್ಕಿದ್ರೆ ಡೈರೆಕ್ಟ್ ಇಷ್ಟೇ, ಸಿಕ್ಕಿಲ್ಲ ಅಂದರೆ ಮತ್ತೆ ಸ್ಪ್ಲಿಟ್ ಮಾಡ್ಕೊಂಡು ಹೋಗಿ. ಓಕೆ, 2 ಇಂಟು ಈ 2ನ ಹಾಗೆ ಬರ್ಕೊಂಡಿದ್ದೀನಿ, 48ನ 2 ಇಂಟು 24 ಅಂತ ಸ್ಪ್ಲಿಟ್ ಮಾಡ್ತೀನಿ. ಓಕೆನಾ? ಈಗ ಮತ್ತೆ 2 ನಂಬರ್ನ ಹಾಗೆ ಬರ್ಕೋತೀನಿ. ಓಕೆ, ಈ 24ನ ನಾನು 2 ಇಂಟು 12 ಅಂತ ಸ್ಪ್ಲಿಟ್ ಮಾಡ್ಕೋತೀನಿ. ಓಕೆನಾ? ನೆಕ್ಸ್ಟು ಈ 3 ನಂಬರ್ಸ್ನು ಹಾಗೆ ಬರ್ಕೋತೀನಿ, 2 ಇಂಟು 2 ಇಂಟು 2 ಇಂಟು ಈ 12ನ 2 ಇಂಟು 6 ಅಂತ ಬರ್ಕೋತೀನಿ. ನೆಕ್ಸ್ಟ್ ಮತ್ತೆ ಓಕೆ, ನಿಮಗೆ ಈ ಮೆಥಡ್ ಹೋಗ್ತಾ ಹೋಗ್ತಾ ಗೊತ್ತಾಗ್ತಿದೆ ಅಂದರೆ ಸ್ಕಿಪ್ ಮಾಡ್ಬೋದು ಇದರಲ್ಲಿ ಯಾವ ಸ್ಟೆಪ್ಸ್ನಾದರೂ. ಓಕೆ, ಸೊ ಈಗ 1 2 3 4 ಈ 4 2ಸ್ನು ಹಾಗೆ ಬರ್ಕೋತೀನಿ. 6ನ ನಾನು 2 ಇಂಟು 3 ಅಂತ ಬರ್ಕೋತೀನಿ. ಓಕೆನಾ? ಬರ್ಕೊಂಡು ಇಲ್ಲಿ ಎಷ್ಟು 2 ಇದೆ? ಸೊ ಜೋಡಿ ಎಷ್ಟಿದೆ? ಇದೆರಡು ಒಂದು ಜೋಡಿ, ಇದೆರಡು ಒಂದು ಜೋಡಿ, ಇದು ಒಂದೇ ಒಂದು, ಇದೆರಡು ಒಂದೊಂದು ಪೇರ್ ಇದೆ. ಬಟ್ ಇಲ್ಲಿ ನಿಮಗೆ ಪೇರ್ ಇಲ್ಲ. ಕರೆಕ್ಟಾ? ಸೊ ಇದನ್ನು ಮಾತ್ರ ಹಾಗೆ ಬರ್ಕೋತೀನಿ. ಇದೆರಡನ್ನು 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಕರೆಕ್ಟಾ? ಇದು 2 ಸ್ಕ್ವೇರ್, ಇದಕ್ಕೆ ಇದು ಮಿಕ್ಕಿದ್ದು 2 ಇಂಟು 3. ಕರೆಕ್ಟಾ? ಈಗ ಈ 2 ಸ್ಕ್ವೇರಲ್ಲಿ ಸ್ಕ್ವೇರು ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? ಅಕಸ್ಮಾತ್ ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲೇನಾದರೂ ಒಂದು ನಂಬರ್ ಇತ್ತು ಅಂದ್ಕೊಳ್ಳಿ, 4 ಇತ್ತು ಅಂತ ಅಂದ್ಕೊಳ್ಳೋಣ. ಎಲ್ಲ ಕಡೆ 4 ಹಾಕ್ಕೊಂಡು ಬರ್ತೀನಿ ನೋಡಿ. ನಂಬರ್ ಇದ್ದರೆ, ನಂಬರ್ ಇಲ್ಲ ಅಂದರೆ ನಾರ್ಮಲ್. ಸೊ ಇಲ್ಲೂ ಒಂದು 4 ಇದೆ. ಸೊ ಇಲ್ಲಿ ಇದೆರಡು ನಂಬರು ಹೊರಗಡೆ ಬರುತ್ತೆ. ಕರೆಕ್ಟಾ? ಇದೆರಡು ನಂಬರ್ ಹೊರಗಡೆ ಬರುತ್ತೆ. ಬರಬೇಕಾದ್ರೆ ಮಲ್ಟಿಪ್ಲೈ ಮಾಡಿಬಿಡಿ. 2 2s ಎಷ್ಟು? 4. ಹೊರಗಡೆ ಒಂದು 4 ಇದೆ. ಕರೆಕ್ಟಾ? 2 2s 4, ಹೊರಗಡೆ ಒಂದು 4 ಇದೆ. 4 4s ಎಷ್ಟಾಗುತ್ತೆ? 16. ಓಕೆ, ಇದೆರಡು ಹೊರಗಡೆ ಬಂತು, ಮಲ್ಟಿಪ್ಲೈ ಇದ್ರ ಜೊತೆ ಮಾಡಿಬಿಟ್ವಿ. ಸಿಗಾಕೊಂಡಿದ್ದು ಯಾವ್ದು? 2 ಇಂಟು 3. ಕರೆಕ್ಟಾ? ಆ 2 ಇಂಟು 3ನ ನಾನು 6 ಅಂತ ಬರ್ಕೋಬೋದು. ಇಷ್ಟೇ. ಅರ್ಥ ಆಯ್ತಾ? ಸೊ ಈ ಥರ ಯಾವುದಾದ್ರೂ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇಲ್ಲ ಅಂದರೆ ಆ ಥರ ಟೈಮಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಇದಿಷ್ಟು. ಈಗ ಇನ್ನೊಂದು ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡಿಬಿಡೋಣ. ಈಗ ರೂಟ್ 50 ಅಲ್ವಾ? ಸೊ ರೂಟ್ 50ನ ಇಲ್ಲಿ ಬರ್ಕೋತೀನಿ. ರೂಟ್ 50ನ ನಾನು 2 ಥರ ಡಿವೈಡ್ ಮಾಡ್ಬೋದು. ಏನದು? 10 ಇಂಟು 5. ಕರೆಕ್ಟಾ? 10 5s 50. ಬಟ್ ನೀವು ಸ್ಪ್ಲಿಟ್ ಮಾಡಿದ್ಮೇಲೆ ಇದೆರಡರಲ್ಲಿ ಒಂದು ನಂಬರು ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರಬೇಕು. 10 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, 5 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಈ ಥರ ಸ್ಪ್ಲಿಟ್ ಮಾಡೋದು ರಾಂಗ್. ಸೊ ಇದನ್ನು ನಾನು 25 2s ಮಾಡ್ತೀನಿ. ಓಕೆ, 2 ಇಂದ ಡಿವೈಡ್ ಮಾಡಿದಾಗ 25 ಇಂಟು 2 ಬರುತ್ತೆ. 25 ಯಾವುದ್ರದ್ದು? 5 ಸ್ಕ್ವೇರ್ ಇಂಟು 2. ಕರೆಕ್ಟಾ? 25 5 ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 5 ಮಾತ್ರ ಹೊರಗಡೆ ಬರುತ್ತೆ, 2 ಒಳಗಡೆ ಸಿಗಾಕೊಳ್ಳುತ್ತೆ. ಓಕೆ, ಇಷ್ಟೇ. ಸೊ ಇದು ಗೊತ್ತಿದ್ದರೆ ಸಾಕು, ಆರಾಮ್ಸೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನಲ್ಲಿ ಈಸಿಯಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಇದು ನಿಮ್ಗೆ ಮುಂದೆ ಯೂಸ್ ಆಗೇ ಆಗುತ್ತೆ. ಓಕೆ, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ ಇಂಥ ಮೆಥಡ್ಸ್ನ. ಸ್ಕ್ವೇರ್ ರೂಟ್ಸಲ್ಲಿ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ಸ್ಕ್ವೇರ್ ರೂಟ್ಸ್, ಈಗ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಬದಲು ಅಡಿಷನ್ ಇದ್ದಿದ್ದರೆ ರೂಟ್ ಒಳಗಡೆ ಇರೋ ನಂಬರ್ಸು ಸೇಮ್ ಇರಬೇಕಾಗಿತ್ತು. ಕರೆಕ್ಟಾ? ಇಲ್ಲಿ ಆ್ಯಡ್ ಆರ್ ಸಬ್ಟ್ರಾಕ್ಷನ್ ಇದ್ದಿದ್ರೆ. ಓಕೆ, ಸೊ ರೂಟ್ ಒಳಗಡೆ ರೂಟ್ ಇನ್ಸೈಡ್ ನಂಬರ್ ಸೇಮ್ ಇರಬೇಕು. ಕರೆಕ್ಟಾ? ಬಟ್ ಇಲ್ಲಿ ಸೇಮ್ ಇಲ್ಲ, ಅಡಿಷನ್ ಮಾಡೋಕ್ಕಾಗಲ್ಲ. ಬಟ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಔಟ್ಸೈಡ್ ನಂಬರ್ಸ್ ಏನಾದರೂ ಇರಲಿ, ಇನ್ಸೈಡ್ ನಂಬರ್ಸ್ ಏನಾದರೂ ಇರಲಿ, ಆರಾಮ್ಸೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಓಕೆ, ಅದನ್ನು ಹೇಗೆ ಮಾಡಬೇಕು ಅಂದರೆ, ಔಟ್ಸೈಡ್ ನಂಬರ್ಸ್ ಯಾವುದಿದೆ? 4 ಮತ್ತು 3, ಅದೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು ಸಪ್ರೇಟಾಗಿ.
ಇನ್ಸೈಡ್ ರೂಟ್ ಒಳಗಡೆ ರೂಟ್ ಇನ್ಸೈಡ್ ಯಾವ್ಯಾವ ನಂಬರ್ಸ್ ಇದೆ 2 ಮತ್ತು 4 ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇದು ಸಪ್ರೇಟು ಇದು ಸಪ್ರೇಟು ಓಕೆನಾ. ಹೀಗೆ ನೋಡಿ ಏನು 4 3s 4 ಔಟ್ಸೈಡ್ ಇದೆ 3 ಔಟ್ಸೈಡ್ ಇದೆ ಆನ್ಸರ್ 12 ಕರೆಕ್ಟಾ. 4 3s 12 ಯಾಕೆ ಮಲ್ಟಿಪ್ಲಿಕೇಶನ್ ಇದೆ. ಈಗ ರೂಟ್ ನೋಡಿ ಇಲ್ಲಿ 2 √2 ಇಲ್ಲಿ √4 ಇದೆ. √2 × √4 ಎಷ್ಟು √8 ಕರೆಕ್ಟಾ. ಇಲ್ಲಿಗೆ ಆನ್ಸರ್ನ ನಿಲ್ಲಿಸಬಾರ್ದು ಓಕೆ. ಇಲ್ಲಿಗೆ ಆನ್ಸರ್ನ ನಿಲ್ಲಿಸಬಾರ್ದು. 12 √8 ಇದೆ ಅಲ್ವಾ. ನಾವು ಪ್ರೀವಿಯಸ್ ಮೆಥಡ್ ಇನ್ಸೈಡ್ ರೂಟ್ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಕಲ್ತ್ಕೊಂಡ್ವಲ್ಲ ಅದನ್ನ ಇಲ್ಲಿ ಅಪ್ಲೈ ಮಾಡಬೇಕು. ಹೇಗೆ 12 ಹಾಗೆ ಬರ್ಕೋತೀನಿ. 8ನ ನಾನು ಯಾವ ಥರ ಸ್ಪ್ಲಿಟ್ ಮಾಡ್ಬೋದು 4 × 2 12. 4ನ ನಾನು 2² × 2 ಓಕೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈ 2 ಹೊರಗಡೆ ಬರುತ್ತೆ ಕರೆಕ್ಟಾ. ಈ 2 ಹೊರಗಡೆ ಬರುತ್ತೆ. ಹೊರಗಡೆ ಬಂದರೆ ಇದ್ರ ನಂಬರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. 12 2s 24 √2 ಇದು ಆನ್ಸರ್ ಓಕೆ. ನೀವು ಸ್ಟಾರ್ಟಿಂಗಲ್ಲೇ ಬೇಕಾದರೆ ಈ 4 ಇದೆಯಲ್ಲ ಈ 4ನ ಈ ಮೆಥಡಲ್ಲಿ ಮಾಡ್ಕೊಂಬಿಡ್ಬೋದು. ಮಾಡಿಕೊಂಡು ಆಮೇಲೆ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲ ಲಾಸ್ಟಲ್ಲಿ ಬೇಕಾದ್ರೂ ಮಾಡ್ಬೋದು ಓಕೆ. ಇಲ್ಲಿಗೆ ಆನ್ಸರ್ ನಿಲ್ಲಿಸಬಾರ್ದು. ದಿಸ್ ಈಸ್ ರಾಂಗ್ ಓಕೆ. ಯು ಹ್ಯಾವ್ ಟು ಕಂಟಿನ್ಯೂ ಇಟ್, ಸಿಂಪ್ಲಿಫೈ ಇಟ್ ಓಕೆ. ಮ್ಯಾಕ್ಸಿಮಮ್ ಸಿಂಪ್ಲಿಫಿಕೇಷನ್ ಎಲ್ಲಿವರೆಗೂ ಪಾಸಿಬಲ್ ಇದೆಯೋ ಅಲ್ಲಿವರೆಗೂ ಮಾಡಬೇಕು ಓಕೆ. ರೂಟ್ ಒಳಗಡೆ ಇರೋ ನಂಬರು ಸ್ಪ್ಲಿಟ್ಟಾಗಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತಾ ಅನ್ನೋವರೆಗೂ ಚೆಕ್ ಮಾಡಬೇಕು. ಸಿಕ್ಕಿಲ್ಲ ಅಂದರೆ ದಿಸ್ ವಿಲ್ ಬಿ ಯುವರ್ ಆನ್ಸರ್. ಬಟ್ ಸಿಗುತ್ತೆ ಅಲ್ವಾ, ಸಿಕ್ಕಿದ ಮೇಲೆ ಮಾಡಿಬಿಡ್ಬೇಕು ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನಂತ ನೋಡೋಣ. ಇಲ್ಲಿ ನೋಡಿ ರೂಟ್ ಒಳಗಡೆ ಓಕೆ 5 ಇದೆ, ಇಲ್ಲಿ 6 ಇದೆ ಓಕೆನಾ. ಸೊ ರೂಟ್ ಹೊರಗಡೆ ಇರೋ ನಂಬರ್ಸ್ ನಾನು ಫಸ್ಟು ಮಲ್ಟಿಪ್ಲೈ ಮಾಡ್ತೀನಿ ಓಕೆ. ರೂಟ್ ಹೊರಗಡೆ ಔಟ್ಸೈಡ್ ದ ರೂಟ್ ಓಕೆ ಅದನ್ನು ನಾನು ಮಲ್ಟಿಪ್ಲೈ ಮಾಡ್ತೀನಿ. 5 × -6 ಇದು ಇಂಪಾರ್ಟೆಂಟ್. ಮೈನಸ್ ಇದ್ರೂ ಅಷ್ಟೇ ಪ್ಲಸ್ ಇದ್ರೂ ಅಷ್ಟೇ ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಓಕೆ. ಸೊ ಇಲ್ಲಿ ಮೈನಸ್ ಇದೆ, ಮೈನಸ್ ಇದ್ದಾಗ ಸೊ ಆನ್ಸರ್ ಮೈನಸಲ್ಲೇ ಬರುತ್ತೆ ಕರೆಕ್ಟಾ. 5 6 30. ರೂಟ್ ಒಳಗಡೆ 5 6 30. ರೂಟ್ ಹೊರಗಡೆನೂ 30 ಬಂತು, ರೂಟ್ ಒಳಗಡೆನೂ 30 ಬಂತು. ಈಗ ಈ 30 ಓಕೆ -30 √30 ಇದು ಓಕೆ ಇದು ಸ್ಪ್ಲಿಟ್ ಆದಾಗ ಯಾವುದಾದ್ರು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತಾ ನೋಡಬೇಕು. ಸೊ ಐ ಕ್ಯಾನ್ ಡಿವೈಡ್ 30 ಇನ್ 2 ವೇಸ್. ಒನ್ ಈಸ್ 2 × 15. 2 × 15ಅಲ್ಲಿ ಇದು ಯಾವ್ದಾದ್ರು ಪರ್ಫೆಕ್ಟ್ ಸ್ಕ್ವೇರಾ ಇಲ್ಲ, ಇದು ಯಾವ್ದಾದ್ರು ಪರ್ಫೆಕ್ಟ್ ಸ್ಕ್ವೇರಾ ಇಲ್ಲ. ಸೊ ಆಗ ಈ ಸ್ಪ್ಲಿಟ್ ಟೋಟಲ್ ಸ್ಪ್ಲಿಟ್ಟು ರಾಂಗ್ ಓಕೆ. ನೆಕ್ಸ್ಟು ಸೇಮ್ -30 √30. ಸೊ ಐ ಕ್ಯಾನ್ ಡಿವೈಡ್ ದಿಸ್ ಒನ್ ಲೈಕ್ √30 10 × 3 ಕರೆಕ್ಟಾ. ಸೊ ಇದು ಯಾವ್ದಾದ್ರು ಪರ್ಫೆಕ್ಟ್ ಸ್ಕ್ವೇರಾ ಇಲ್ಲ, ಇದು ಯಾವ್ದಾದ್ರು ಪರ್ಫೆಕ್ಟ್ ಸ್ಕ್ವೇರಾ ಇಲ್ಲ. ಸೊ ಯಾವ ಥರ ಸ್ಪ್ಲಿಟ್ ಮಾಡಿದ್ರು ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗ್ತಾ ಇಲ್ಲ ಕರೆಕ್ಟಾ. ಸೊ ಆ ಥರ ಟೈಮಲ್ಲಿ ದಿಸ್ ವಿಲ್ ಬಿ ಯುವರ್ ಆನ್ಸರ್. ಇದೇ ನಮ್ಮ ಆನ್ಸರ್ ಆಗಿಬಿಡುತ್ತೆ ಅಷ್ಟೇ. ಸೊ ಸ್ಪ್ಲಿಟ್ ಆದರೆ ಯು ಶುಡ್ ಗೋ ಫಾರ್ ಸ್ಪ್ಲಿಟ್ ಮೆಥಡ್ ಓಕೆ, ಸಿಂಪ್ಲಿಫೈ ಮೆಥಡ್. ಸ್ಪ್ಲಿಟ್ ಆಗಿಲ್ಲ ಅಂದರೆ ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. √7 ಸೇಮ್ ಇದೆ ಓಕೆ, ಇನ್ನೂ ಒಳ್ಳೆಯದು. 3 × 4 3 4s ಎಷ್ಟು. ಫಸ್ಟು ಹೊರಗಡೆ ಇರೋ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿಬಿಡಿ. 3 4s 12. 7 7s 49 ಕರೆಕ್ಟಾ. 7 7s 49. ಇದನ್ನು ನಾವು ಆರಾಮ್ಸೆ ಸ್ಪ್ಲಿಟ್ ಮಾಡ್ಬೋದು ಕರೆಕ್ಟಾ. ಸೊ ಈಗ 12 49 ಇದೆ ಅಂತ ಅಂದ್ಕೊಳ್ಳೋಣ ಓಕೆ. 12 49 ಅಲ್ವಾ. 49 ಯಾವುದ್ರದ್ದು ಸ್ಕ್ವೇರು 7 ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈ 7 ಈ ಕಡೆ ಬಂದಾಗ ಓಕೆ 7 ಹೊರಗಡೆ ಬಂದಾಗ 12 ಜೊತೆ ಮಲ್ಟಿಪ್ಲೈ ಆಗುತ್ತೆ. ಇದು ಇಂಪಾರ್ಟೆಂಟ್ ಓಕೆ. 12 ಬಂದಾಗ 12 × 7 ಎಷ್ಟು 84 ಇದೇ ನಿಮ್ಮ ಫೈನಲ್ ಆನ್ಸರ್ ಓಕೆ. ಇನ್ನೊಂದು ಈಸಿ ಮೆಥಡ್ ನೋಡಿ ಹೇಳ್ಕೊಡ್ತೀನಿ. 2 ನಂಬರ್ ಸ್ಕ್ವೇರ್ ರೂಟ್ ಇನ್ಸೈಡ್ ಇರೋ ನಂಬರು ಓಕೆ ಸೇಮ್ ಇದ್ದಾಗ ಹೊರಗಡೆ ಇರೋ ನಂಬರ್ ಜೊತೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಡಿ. ಅಂದರೆ √7 × √7 = 7 ಅಂತ ಅರ್ಥ ಓಕೆ. √3 × √3 ಆನ್ಸರ್ ವಿಲ್ ಬಿ 3 ಓಕೆ. √9 × √9 = 9. ಏನೇ ನಂಬರ್ ಇರಲಿ, 2 ನಂಬರು ರೂಟ್ ಒಳಗಡೆ ಸೇಮ್ ಇತ್ತು ಅಂದರೆ ಇದು ಮತ್ತು ಇದು ಈ ಥರ ಆನ್ಸರ್ 7 ಓಕೆ. ಸ್ಕ್ವೇರ್ ರೂಟ್ನ ತೆಗ್ದುಬಿಡಬೇಕು. ಯಾಕೆ ಇಲ್ಲಿ ನೋಡಿದ್ವಿ ಅಲ್ವಾ, ಇದೇ ಥರನೇ ಬರುತ್ತೆ. ಸೊ ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಓಕೆ. ಸೊ ಇಲ್ಲಿ √7 × √7 ಆನ್ಸರ್ ಏನು 7. ಇದು 2 ಮಲ್ಟಿಪ್ಲೈ ಮಾಡಿದಾಗ ಬರೀ 7 ಬರುತ್ತೆ. 7 × 12 84 ಇಷ್ಟೇ. ಅರ್ಥ ಆಯ್ತಲ್ವಾ. ಇದು ಒಂದು
ಲಾಜಿಕಲ್ ಮೆಥಡ್. ಇದನ್ನು ನೋಡ್ಕೊಳ್ಳಿ. ಈ ಥರ ಬಂದಾಗ ಮೆಥಡ್ನ ಮಾಡ್ಕೊಂಡು ಹೋಗ್ಬಿಡಿ, ಡೈರೆಕ್ಟ್ ಅಪ್ಲೈ ಮಾಡಿ. √7 × √7 7, 7 × 12 84, ಡನ್. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. 4√2 12√2. ಇಲ್ಲಿ ಏನು ನೋಡಿದ್ವಿ, √7 ಮತ್ತು √7 ಇದ್ದಾಗ ಡೈರೆಕ್ಟ್ 7 ತೊಗೊಂಡ್ವಿ ಅಲ್ವಾ. ಫಸ್ಟು ಹೊರಗಡೆ ಇರೋ ನಂಬರನ್ನ ಮಲ್ಟಿಪ್ಲೈ ಮಾಡಿಬಿಡೋಣ. 12 4s 48, ಕರೆಕ್ಟಾ. √2 × √2 only 2, so 2 × 48, that will be 2 × 48, this will be 96. ಇಷ್ಟೇ. ಇದೇ ಮೆಥಡ್ನೇ ಇಲ್ಲೂ ಅಪ್ಲೈ ಮಾಡೋಣ. ನೋಡಿ, 7√8 - 4√8. ಈಗ ರೂಟ್ ಒಳಗಡೆ ಇರೋ ನಂಬರ್ಸು ಸೇಮ್ ಇದೆ, ಕರೆಕ್ಟಾ. ಫಸ್ಟು ರೂಟ್ ಹೊರಗಡೆ ಇರೋದು ಔಟ್ಸೈಡ್ ದ ರೂಟ್ ಅದನ್ನು ಮಲ್ಟಿಪ್ಲೈ ಮಾಡಿಬಿಡೋಣ. ಸೊ 7 4s 28, ಬಟ್ ಈ ಮೈನಸ್ನ ಮಿಸ್ ಮಾಡಬಾರ್ದು, -28, ಕರೆಕ್ಟಾ. √8 × √8 ಅದು 8 ಆಗುತ್ತೆ. ಸೊ ಫೈನಲ್ ಆನ್ಸರ್ ವಿಲ್ ಬಿ 8 8s 64, 6 ಕ್ಯಾರಿ, 8 2s 16, 22, -224 ವಿಲ್ ಬಿ ದ ಫೈನಲ್ ಆನ್ಸರ್. ಇಷ್ಟೇ. ಸೊ ಮಲ್ಟಿಪ್ಲಿಕೇಷನಲ್ಲಿ ಕೊಟ್ಟಾಗ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಯಾವಾಗ ನೀವು ಆನ್ಸರ್ ಕಂಡುಹಿಡಿದ ಮೇಲೆ, ಓಕೆ, ಆನ್ಸರ್ ಕಂಡುಹಿಡಿದ ಮೇಲೆ ಅಕಸ್ಮಾತು ನೋಡಿ 4 × ಈ ಥರ ಬಂತು ಅಂದ್ಕೊಳ್ಳಿ, ಇದನ್ನು ಹೀಗೆ ಬಿಡಬಾರ್ದು, ಓಕೆ. ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ನ ಕಂಡುಹಿಡಿದು ಮೆಥಡ್ನ ಸಿಂಪ್ಲಿಫೈ ಮಾಡಿ ಲಾಸ್ಟ್ ಆನ್ಸರ್ ಇರುತ್ತಲ್ಲ, ದಟ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ಇಲ್ಲಿಗೆ ಬಿಟ್ಟರೆ ಮಾರ್ಕ್ಸ್ ಕೊಡಲ್ಲ, ಓಕೆ. ಇದು ಗೊತ್ತಾಯ್ತಲ್ಲ. ಇದೇ ಮೆಥಡು ಡಿವಿಷನಲ್ಲೂ ಅಪ್ಲೈ ಮಾಡಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ಸ್ಕ್ವೇರ್ ರೂಟ್ಸಲ್ಲಿ ಡಿವಿಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಕ್ವಶನ್ ನಾವಿಲ್ಲಿ ಬರ್ಕೋತೀನಿ. ಫಸ್ಟ್ ಕ್ವಶನ್ನ ಈ ಡಿವಿಷನ್ ಬದಲು ನಾನು ಬೈ ಅಂತ ಹಾಕೋತೀನಿ. ಅಂದರೆ 15√18, ಕರೆಕ್ಟಾ, ಡಿವೈಡೆಡ್ ಬೈ 3√9. ಓಕೆ, ಈ ಥರ ಕೊಟ್ಟಾಗ ಫಸ್ಟ್ ಈ ಥರ ಹಾಕೊಂಬಿಡಿ. ನಾವು ಮಲ್ಟಿಪ್ಲಿಕೇಶನ್ ಏನು ಮಾಡಿದ್ವಿ, ಹೊರಗಡೆ ಇರೋ ನಂಬರ್ಸ್ ಔಟ್ಸೈಡ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ವಿ, ಇನ್ಸೈಡ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ವಿ, ಕರೆಕ್ಟಾ. ಅದೇ ರೀತಿ ಡಿವಿಷನಲ್ಲೂ ಅಷ್ಟೇ ಔಟ್ಸೈಡ್ ನಂಬರ್ಸ್ನ ಡಿವೈಡ್ ಮಾಡಿ, ಇನ್ಸೈಡ್ ನಂಬರ್ಸ್ನ ಸಪ್ರೇಟಾಗಿ ಡಿವೈಡ್ ಮಾಡಿ. ನೋಡಿ, 3 1s 3 5s, ಕರೆಕ್ಟಾ. ಆನ್ಸರ್ 5 ಬಂದಿದೆ, ಓಕೆ. ಇಲ್ಲಿ √9 √18, ಓಕೆ. 1s 2s, ಕರೆಕ್ಟಾ. 9 1s 9 2s, ಆನ್ಸರ್ ವಿಲ್ ಬಿ ದಿಸ್ ಒನ್. ಇಷ್ಟೇ. ಸೊ ರೂಟ್ ಒಳಗಡೆ ಇರೋದನ್ನ ಡಿವೈಡ್ ಮಾಡಿ, ರೂಟ್ ಹೊರಗಡೆ ಇರೋದನ್ನು ಸಪ್ರೇಟಾಗಿ ಡಿವೈಡ್ ಮಾಡಿ, ಎರಡನ್ನೂ ಮರ್ಜ್ ಮಾಡಿ. ಲಾಸ್ಟಲ್ಲಿ ರೂಟ್ ಒಳಗಡೆ ಇರೋ ನಂಬರ್ ಸ್ಪ್ಲಿಟ್ ಆಗುತ್ತಾ ನೋಡಿ, ಓಕೆ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತಾ ನೋಡಿ. ಇದಕ್ಕೆ ಸಿಗಲ್ಲ, ಸೊ ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್, ಓಕೆನಾ. ಈಗ ನೆಕ್ಸ್ಟ್ ನಂಬರ್ ಇದಲ್ವಾ, ಇದು ನೋಡಿ, 5√72 ಡಿವೈಡೆಡ್ ಬೈ 15√12, ಕರೆಕ್ಟಾ. ಸೊ ಈಗ ಹೊರಗಡೆ ಇರೋ ನಂಬರ್ಸ್ನ ಫಸ್ಟ್ ಡಿವೈಡ್ ಮಾಡಿ. 5 1s 5 3s, ಸೊ ಆನ್ಸರ್ ವಿಲ್ ಬಿ = 1/3, ಕರೆಕ್ಟಾ. ಇದು 3 ಕೆಳಗಡೆ ಬಂದಿದೆ, ಸೊ ಕೆಳಗಡೆನೇ ಹಾಕೋಬೇಕು. ಮೇಲ್ಗಡೆ 1 ಇದೆ, ಮೇಲ್ಗಡೆನೇ ಹಾಕೋಬೇಕು. ಅರ್ಥ ಆಯ್ತಾ. ಈ ಥರ ಇದ್ದಾಗ ಕೆಳಗಡೆ 1 ಇದ್ದಾಗ ಡಿವೈಡೆಡ್ ಬೈ 1 ಇದ್ದಾಗ ಅದು ಹಾಕೊಂಡು ನೆಸೆಸಿಟಿ ಇಲ್ಲ, ಬಟ್ ಮೇಲ್ಗಡೆ 1 ಇದ್ದಾಗ ಇದೇ ಥರ ಬರ್ಕೋಬೇಕು, ಓಕೆ. ಸೊ ಈಗ 12 1s 12 6s, ಕರೆಕ್ಟಾ. ಸೊ √6, 1/3 √6 ವಿಲ್ ಬಿ ಯುವರ್ ಆನ್ಸರ್. √6 ಯಾವ್ದಾದ್ರು ಸ್ಪ್ಲಿಟ್ ಆಗುತ್ತಾ, ಸ್ಪ್ಲಿಟ್ ಆಗಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸಿಗುತ್ತಾ, ಇಲ್ಲ ಅಲ್ವಾ. ಸೊ ದಟ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ಇಷ್ಟೇ. ಈಗ ನಮ್ಮ ಥರ್ಡ್ ಕ್ವಶನ್ ಏನು ಅಂತ ನೋಡೋಣ, ಓಕೆ. ಸೊ ಅದನ್ನು ನಾನು ಹಾಗೆ ಬರ್ಕೋತೀನಿ. 7√32 ಡಿವೈಡೆಡ್ ಬೈ 42√4, ಕರೆಕ್ಟಾ. ಸೊ 7 1s 7 6s, ಸೊ ಆನ್ಸರ್ ವಿಲ್ ಬಿ 1/6. 6 ಇಲ್ಲೇ ಬರೀಬೇಕು, 1 ಮೇಲೆ ಬರೀಬೇಕು, ಓಕೆ. ನೆಕ್ಸ್ಟು 4 1s 4 8s √8, ಕರೆಕ್ಟಾ. ಇಲ್ಲಿ ಬಂತು ಅಂತ ಇಲ್ಲೇ ಬಿಡಬಾರ್ದು ಆನ್ಸರ್ನ. ಇದೇನಿದೆ 1/6 × √8 ಅಲ್ವಾ. √8ನ ಸ್ಪ್ಲಿಟ್ ಮಾಡಬೇಕು, ಸ್ಪ್ಲಿಟ್ ಮಾಡಿ ಫೈನಲ್ ಸಿಂಪ್ಲಿಫೈ ಮಾಡಿ ಆನ್ಸರ್ ಕಂಡುಹಿಡಿಬೇಕು. √8ನ ಯಾವ ಥರ ಸ್ಪ್ಲಿಟ್ ಮಾಡ್ಬೋದು, 1/6, ಓಕೆ. 1/6 × √8ನ 4 × 2 ಆಗಿ ಸ್ಪ್ಲಿಟ್ ಮಾಡ್ತೀನಿ, ಓಕೆ. 1/6, 4 ಏನಾಗುತ್ತೆ, 2² × 2, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈ 2 ಮಾತ್ರ ಹೊರಗಡೆ ಬರುತ್ತೆ, ಆಗ 2/6, ಈ 2 ಹಾಗೆ ಇರುತ್ತೆ. ಅರ್ಥ ಆಯ್ತಾ. ದಿಸ್ ಇಸ್ ಇಂಪಾರ್ಟೆಂಟ್. ಇಲ್ಲಿಗೆ ಬಂತು ಅಂತ ಇಲ್ಲಿಗೂ ನಿಲ್ಲಿಸಬಾರ್ದು. ಇವಾಗ ಡಿವೈಡ್ ಆಗುತ್ತೆ, ಇದೆರಡು ನಂಬರ್ ಚೆಕ್ ಮಾಡಬೇಕು. 2 1s 2 3s, ಆನ್ಸರ್ ವಿಲ್ ಬಿ 1/3 √2.
ದಿಸ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ಇದೇ ಇಂಪಾರ್ಟೆಂಟ್ ನೋಡಿ. ಇಲ್ಲಿಗೆ ಬಂತು ಅಂತ ಆನ್ಸರ್ ಇಲ್ಲಿಗೆ ನಿಲ್ಲಿಸಬಾರ್ದು. ಈ 8ನ ಸ್ಪ್ಲಿಟ್ ಮಾಡ್ಕೊಂಡು ಬರಬೇಕು. ಓಕೆ, ಮ್ಯಾಕ್ಸಿಮಮ್ ಇಲ್ಲಿ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಈ 2 ಹೊರಗಡೆ ಬರುತ್ತೆ. ಓಕೆ, ಈ 2 ಹಾಗೇ ಇರುತ್ತೆ. ಓಕೆ, 2 1s 2 3s 1/3 √2 ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ಈಗ ನಮ್ಮ 4th ಕ್ವಶನ್ ನೋಡೋಣ. ಓಕೆ, 4th ಕ್ವಶನ್ ಏನು ಅಂದರೆ 125 √12 ಡಿವೈಡೆಡ್ ಬೈ 25 √12. ಓಕೆ, ಸೊ ಈಗ ಹೊರಗಡೆ ಇರೋ ನಂಬರ್ಸ್, ಔಟ್ಸೈಡ್ ನಂಬರ್ಸ್ನ ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು. ಕರೆಕ್ಟಾ? ನಿಮಗೆ 25 ಡೈರೆಕ್ಟಾಗಿ ಡಿವೈಡ್ ಮಾಡೋಕ್ಕೆ ಗೊತ್ತಾದರೆ 25ಇಂದನೇ ಡಿವೈಡ್ ಮಾಡಿ. ಓಕೆ, 25 1s 25 5s, ಇಲ್ಲಾಂದರೆ 5ಅಲ್ಲಿ. ಓಕೆ, 5 5s 5 2s ಇಂಟು ಬಿಗುತ್ತೆ 2 5s. ಓಕೆ, ಇದು ಮತ್ತೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಡೈರೆಕ್ಟಾಗಿ ಡಿವೈಡ್ ಮಾಡಿದರೆ ಆ ನೆಸೆಸಿಟಿ ಇರಲಿಲ್ಲ. ಇಲ್ಲಿ ಇಂಪಾರ್ಟೆಂಟ್ √12 ಎರಡು ಕ್ಯಾನ್ಸಲ್ ಆಗುತ್ತೆ. ಸೇಮ್ ನಂಬರ್ಸ್ ಇದ್ದಾಗ ಡಿವಿಷನಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಮ್ಗೆ ಏನೇನು ಮಿಕ್ಕಿದೆ? 5 ಮತ್ತು 25. 5 1s 5 5s. ಸೊ ಫೈನಲ್ ಆನ್ಸರ್ ವಿಲ್ ಬಿ 5 ಅಷ್ಟೇ. √12 ಕ್ಯಾನ್ಸಲ್ ಆಯಿತು. 25 1s 25 5s 125. ಇಲ್ಲಾಂದರೆ 5ಇಂದ ಆದರೂ ನೀವು ಡಿವೈಡ್ ಮಾಡಿ, 2 ಸರಿ ಡಿವೈಡ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಇದಿಷ್ಟೇ, ಸಿಂಪಲ್ ಅಲ್ವಾ? ಡಿವಿಷನ್ ಸಿಂಪಲ್. ಮಲ್ಟಿಪ್ಲಿಕೇಷನಲ್ಲಿ ಈ ರೂಟ್ ಒಳಗಡೆ ಇರೋ ನಂಬರ್ಸ್ ಏನಾದ್ರು ಸ್ಪ್ಲಿಟ್ ಆಗುತ್ತೆ ಅಂದರೆ ಅದನ್ನು ನೀವು ಸ್ಪ್ಲಿಟ್ ಮಾಡಬೇಕು, ಇಷ್ಟೇ. ಈಗ ನಮ್ಮ ಡಿವಿಷನ್ ಕಾನ್ಸೆಪ್ಟಲ್ಲಿ ಫೈನಲ್ ಕ್ವಶನ್ ಏನು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ 14 √6 ಡಿವೈಡೆಡ್ ಬೈ 28 √6. ಓಕೆನಾ? ಸೊ ಈಗ ಫಸ್ಟು ಹೊರಗಡೆ ಇರೋ ನಂಬರ್ಸ್ನ ಡಿವೈಡ್ ಮಾಡೋಣ. ಓಕೆ, 14 1s 14 2s ಡೈರೆಕ್ಟಾಗಿ ಹೋಗುತ್ತೆ. ನಿಮಗೆ ಆ ಥರ ಟೇಬಲ್ಸ್ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳೋಕ್ಕೂ ನಿಮ್ಮ ಕೈಲಿ ಆಗ್ತಾಯಿಲ್ಲ ಅಂದರೆ 2ಇಂದನೇ ಡಿವೈಡ್ ಮಾಡಿ. 2 7s 2 14s. ಕರೆಕ್ಟಾ? ಸೊ ನೆಕ್ಸ್ಟು ಇಲ್ಲಿ √6 ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ಡಿವೈಡ್ ಆದರೆ 1 1 ಸಿಗುತ್ತೆ, ಏನಾಗಲ್ಲ. ಸೊ ಈಗ ನಮ್ಮ ಹತ್ರ 7 ಮತ್ತು 14 ಇದೆ. 7 1s 7 2s. ಆನ್ಸರ್ ಏನು? 1/2 ಇಷ್ಟೇ. ಸೊ ನಮ್ಮ ಡಿವಿಷನ್, ಮಲ್ಟಿಪ್ಲಿಕೇಷನ್, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಎಲ್ಲದರಲ್ಲೂ ಸ್ಕ್ವೇರ್ ರೂಟ್ಸ್ ಇದ್ದಾಗ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಕರೆಕ್ಟಾ? ಈಗ ಇದಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಕ್ವಶನಲ್ಲಿ ಇವಾಗ ಇದಿಷ್ಟು ಇತ್ತು ಅಂದ್ಕೊಳ್ಳಿ. ಓಕೆ, ಅಡಿಷನ್, ಮಲ್ಟಿಪ್ಲಿಕೇಷನ್, ಡಿವಿಷನ್, ಸಬ್ಟ್ರಾಕ್ಷನ್ ಎಲ್ಲ ಇತ್ತು ಅಂದ್ಕೊಳ್ಳಿ. ಆಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ಈಗ ನೋಡ್ಕೊಳ್ಳೋಣ.